ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಸಾರಥ್ಯದಲ್ಲಿ ಟೀಮ್ ಇಂಡಿಯಾ ಅರಬ್ಬರ ನಾಡಿನಲ್ಲಿ ಗೆಲುವಿನ ನಗೆಯನ್ನು ಬೀರ್ತಾ ಇದ್ದ ಹಾಗೆ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮಾಚರಣೆ ಮನೆ ಮಾಡಿತ್ತು. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸೆಲೆಬ್ರೇಷನ್ ಜೋರಾಗಿತ್ತು. ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಗ್ತಾ ಇದ್ದ ಹಾಗೆ, ಬ್ಲೂ ಬಾಯ್ಸ್ ಗೆಲ್ತಾ ಇದ್ದ ಹಾಗೆ ದೇಶದಾದ್ಯಂತ ಗೆಲುವಿನ ಸಂಭ್ರಮ ಹೇಗಿತ್ತು ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಂತೂ ಕ್ರಿಕೆಟ್ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ, ಸಿಹಿಯನ್ನು ಹಂಚಿ, ಕುಣಿದು ಕುಪ್ಪಳಿಸಿ ಸೆಲೆಬ್ರೇಟ್ ಮಾಡಿದ್ದಾರೆ. सबसे प्यारी तेरी सूरत, प्यार है बस तेरा प्यार ही, माँ तुझे सलाम, माँ तुझे सलाम, माँ तुझे सलाम. ಫುಲ್ ಹೆವಿ ಖುಷಿಯಾಗಿದೆ. ಇಂಡಿಯಾ ಮ್ಯಾಚ್ ಗೆದ್ದು ರೋಹಿತ್ ಶರ್ಮಾ ಅವ್ರು ಔಟ್ ಆದಾಗ ಟರ್ನಿಂಗ್ ಪಾಯಿಂಟ್. ಹೆವಿ ಟೆನ್ಷನ್ ಆಗಿತ್ತು, ಬಟ್ ಹೆಂಗೋ ಗೆದ್ಬಿಟ್ವಿ. ಚಾಂಪಿಯನ್ಸ್ ಟ್ರೋಫಿ. Very happy, very proud moment. India has won the trophy again. Recently, last year they won the T20 World Cup, and again they have won the Champions Trophy. Sad life for Virat. I mean, he got. ನಿಜವಾಗ್ಲೂ ನೀವು ಅನ್ಸ್ತೀರಾ ಇಲ್ವೋ, 2023 ಅಲ್ಲಿ 19th ಅಲ್ಲಿ ಅಲ್ಕೊಂಡು ಹೋಗಿದ್ದೆ. ಲಾಸ್ಟ್ ಬಾಲ್ ತನಕ ನೋಡ್ತಾ ಇದ್ದೆ ಏನೋ ಮಿರಾಕಲ್ ಆಗುತ್ತೆ. ನನಗೇನು ಬೇಕಾಗಿಲ್ಲ, ನಾವು ಒಂದು ಕಪ್ ಗೆದ್ರಲ್ಲ, ಇನ್ನ ಒಂದು 26 ಅಲ್ಲಿ ವರ್ಲ್ಡ್ ಕಪ್ ಗೆದ್ದಿದ್ರೆ ಸಾಕು. ರೋಹಿತ್ ಶರ್ಮಾಗಿಂತ ಪ್ರೀತಿ ಕೊಡ್ತೀನಿ ನಾನು. ಐ ವಿಲ್ ಡೈ ಫಾರ್ ಹಿಮ್. ಇವಾಗ ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಬರ್ತೀಯಾ, ನಿಮ್ಗೆ ಎಣ್ಣೆ ತರಿಸ್ತೀನಿ.